ಇಲ್ಲಿ ಮಂತ್ರ ಅನ್ನುವುದು ಪಠಿಸುವುದಲ್ಲ, ಇದು ಅನ್ವಯಿಸಿಕೊಳ್ಳುವುದು. ನಾನು ಮಂತ್ರವೇ ಎಂದರಿಯುವುದು. ಪಠಿಸುವುದು ಅದು ಶೈವ ಸಂಸ್ಕೃತಿ ಅಥವಾ ಮತ್ತು ಬೇರೆ ಸಂಸ್ಕೃತಿ. ಇಲ್ಲಿ ನಾವು ಪಠಿಸುವವರಲ್ಲ. ಯಾವ ಮಂತ್ರವನ್ನು ನಾವು ಪಠಿಸ್ತೀವಿ, ಪಠಿಸುವುದಲ್ಲ. ಇಲ್ಲಿ ಪಠಿಸುವುದು ಅನ್ನುವಂಥ ಶಬ್ದವೇ ಸರಿಯಲ್ಲ. ಇಲ್ಲಿ ಅನ್ವಯಿಸಿಕೊಳ್ಳುವುದು. ಒಂದೊಂದು ಪ್ರಣವಾಕ್ಷರಗಳನ್ನೂ ಕೂಡ ನಾವು ಅನ್ವಯಿಸ್ಕೊತ ಹೋಗ್ತೀವಿ. ನಕಾರ ಪ್ರಣವ ಮೂಗಿನೊಳಗ, ಮಕಾರ ಪ್ರಣವ ನಾಲಿಗೆಯೊಳಗ, ಶಿಕಾರ ಪ್ರಣವ ಕಣ್ಣಿನೊಳಗ, ವಾಕಾರ ಪ್ರಣವ ಚರ್ಮದೊಳಗ, ಯಕಾರ ಪ್ರಣವ ಇದರೊಳಗೆ ಜ್ಞಾನೇಂದ್ರಿಯಕ್ಕೆ ಸಂಬಂಧಪಟ್ಟ ಹಾಗೆ ಕರ್ಮೇಂದ್ರಿಯಕ್ಕೆ ಸಂಬಂಧಪಟ್ಟ ಹಾಗೆ. ಇದು ಮಹಾಲಿಂಗದ ಸ್ಥಾನ. ಇದು ಹಂ ಮತ್ತು ಕ್ಷಂ ಪ್ರಣವಗಳನ್ನು ಹೇಳ್ತೀವಿ, ಓಂಕಾರ ಅಂತ ಹೇಳ್ತೀವಿ. ಇಲ್ಲಿಂದ ಮಕಾರ ನಿಷ್ಕಲ ಲಿಂಗ, ಇದು ನಿಶೂನ್ಯ ಲಿಂಗ, ನಿರಂಜನ ಲಿಂಗ, ಕೊನೆಗೆ ಬಸವಲಿಂಗ. ಹೀಗೆ ದ್ವಾದಶಾಕ್ಷರ ಈ ಮಂತ್ರಗಳನ್ನು, ಷಡಕ್ಷರ ಮಂತ್ರಗಳನ್ನು, ಪಂಚಾಕ್ಷರ ಮಂತ್ರಗಳನ್ನು ನಾವು ಅನ್ವಯಿಸಿಕೊಂತ ಹೋಗ್ತೀವಿ ನಾವು. ಇದೆಲ್ಲವಕ್ಕೂ ಕೂಡ ಈ ಅನ್ವಯಿಸಿಕೊಳ್ಳುವಂತಹ ವಿಧಾನ, ಅನ್ವಯಿಸಿಕೊಳ್ಳುವಂತಹ ತಿಳುವಳಿಕೆ, ಹಾಗೆ ಅನ್ವಯಿಸಿಕೊಂಡು ಬದುಕಿರುವಂತಹ ಏಕಮೇವ ವ್ಯಕ್ತಿತ್ವ ಅಂದ್ರೆ ಅದು ಬಸವನಾದ ಕಾರಣ. ಇವು ಮೂರೂ ಕೂಡ ಬಸವನಿಂದ ಮೂಡಿ ಬಂದು